Humility is the recognition of one's limitations and fallibility. It involves being open to new ideas, acknowledging the mistake, and not thinking too highly of oneself. So let us welcome our school children to show the picture of humility is a jewel of knowledge. With your best to encourage and support these children and increase their trust. ವಿದ್ಯೆಗೆ ವಿನಯವೇ ಭೂಷಣ. ಕವಿರತ್ನ ಕಾಳಿದಾಸ ಒಬ್ಬ ಅದ್ಭುತ ಪಂಡಿತನಾಗುತ್ತಿದ್ದಂತೆ ತಾನೊಬ್ಬ ಜ್ಞಾನಿ ಮಹಾನ್ ಪಂಡಿತ ಎಂಬ ಜಂಭ ಕೊಂಚ ಅವನಲ್ಲಿ ಮನೆ ಮಾಡಿತ್ತು. ಒಂದು ಬಾರಿ ಕಾಳಿದಾಸ ಪರ್ಯಟನೆ ಮಾಡುತ್ತಾ ಒಂದು ಹಳ್ಳಿಗೆ ಬರುತ್ತಾನೆ. ಅವನಿಗೆ ತುಂಬಾ ಬಾಯಾರಿಕೆ ಆಗಿತ್ತು. ಬಾವಿಯ ಬಳಿ ಒಬ್ಬ ಅಜ್ಜಿ ನೀರನ್ನು ಸೇದುತ್ತಿದ್ದಳು. ಬಾಯಾರಿದ ಕಾಳಿದಾಸ ಅಜ್ಜಿ ಅಜ್ಜಿ ನನಗೆ ತುಂಬ ಬಾಯಾರಿಕೆ ಆಗುತ್ತಿದೆ, ಕುಡಿಯಲು ಒಂದು ಸ್ವಲ್ಪ ನೀರನ್ನು ಕೊಡ್ತೀಯಾ? ಅಯ್ಯೋ ತಮ್ಮ, ಹಿಂದೆ ನಿನ್ನೆಲ್ಲೂ ನೋಡಿಲ್ಲಲ್ಲಪ್ಪ. ಮೊದಲು ನಿನ್ನ ಪರಿಚಯ ಹೇಳಪ್ಪ, ಬಳಿಕ ನಾನು ನಿನಗೆ ಕುಡಿಯುವ ನೀರನ್ನು ಕೊಡುತ್ತೇನೆ. ಅಜ್ಜಿ ಅಜ್ಜಿ ನಾನೊಬ್ಬ ಪ್ರವಾಸಿಗ ಅಜ್ಜಿ, ನನಗೆ ತುಂಬ ಬಾಯಾರಿಕೆ ಆಗುತ್ತಿದೆ, ಕುಡಿಯಲು ನೀರನ್ನು ಕೊಡ್ತೀಯಾ? ಏ ತಮ್ಮ, ಸುಳ್ಳು ಹೇಳ್ಬೇಡಪ್ಪ. ಈ ಲೋಕದಲ್ಲಿ ಪ್ರವಾಸಿಗರು ಇಬ್ಬರು, ಒಂದು ಸೂರ್ಯ, ಇನ್ನೊಬ್ಬನು ಚಂದ್ರ. ಅವು ಎರಡೂ ನಿರಂತರವಾಗಿ ಚಲಿಸ್ತಾ ಇರ್ತತಿ. ನಾವೆಲ್ಲ ನಮ್ಮ ನಿಲ್ದಾಣ ಬಂದಾಗ ನಮ್ಮ ಪ್ರವಾಸವನ್ನು ನಿಲ್ಲಿಸ್ತವಿ. ಅವು ಪ್ರವಾಸಿಗಳಪ್ಪ. ಅಜ್ಜಿ ಅಜ್ಜಿ ನಾನೊಬ್ಬ ಅತಿಥಿ ಅಂತ ತಿಳ್ಕೊ ಅಜ್ಜಿ, ನೀರನ್ನು ಕೊಡಜ್ಜಿ. ಏ ತಮ್ಮ, ಸುಳ್ಳು ಹೇಳ್ಬೇಡಪ್ಪ. ಈ ಲೋಕದಲ್ಲಿ ಅತಿಥಿಗಳು ಇಬ್ಬರು, ಒಂದು ಸಿರಿ ಸಂಪತ್ತು, ಇನ್ನೊಂದು ಯೌವನ. ಅವು ಎರಡೂ ಬಂದು ಹೊರಟು ಹೋಗುತ್ತದೆ. ಅವುಗಳಪ್ಪ ಅತಿಥಿಗಳು. ಅಜ್ಜಿ ಅಜ್ಜಿ ನಾನೊಬ್ಬ ಸಹನಾಶೀಲ ವ್ಯಕ್ತಿ ಅಜ್ಜಿ, ನೀರನ್ನು ಕೊಡು. ಏ ತಮ್ಮ, ಮತ್ತೆ ಸುಳ್ಳು ಹೇಳುತ್ತಿದ್ದೀಯಾ? ಈ ಲೋಕದಲ್ಲಿ ಸಹನಾಶೀಲ ವ್ಯಕ್ತಿಗಳು ಇಬ್ಬರು, ಒಂದು ಭೂಮಿ, ಇನ್ನೊಂದು ಗಿಡ ಮರ. ಭೂಮಿ ತಾಯಿ ಕೆಟ್ಟವರಿಗೂ ಜಾಗವನ್ನು ಕೊಡುತ್ತಾಳೆ, ಒಳ್ಳೆಯವರಿಗೂ ಜಾಗವನ್ನು ಕೊಡುತ್ತಾಳೆ. ಗಿಡ ಮರ ಕೆಟ್ಟವರಿಗೂ ಸಿಹಿಯಾದ ಹಣ್ಣು ಮತ್ತು ನೆರಳನ್ನು ಕೊಡುತ್ತದೆ, ಒಳ್ಳೆಯವರಿಗೂ ಸಿಹಿಯಾದ ಹಣ್ಣು ಮತ್ತು ನೆರಳನ್ನು ಕೊಡುತ್ತದೆ. ಅವು ಸಹನಶೀಲ ವ್ಯಕ್ತಿಗಳಪ್ಪ, ನಾವಲ್ಲ. ಅಜ್ಜಿ ಅಜ್ಜಿ ನಾನೊಬ್ಬ ಹಠಮಾರಿ, ಈಗಲಾದರೂ ನೀರನ್ನು ಕೊಡುವೆಯಾ? ಏ ತಮ್ಮ, ಸುಳ್ಳು ಹೇಳಬೇಡಪ್ಪ. ಈ ಲೋಕದಲ್ಲಿ ಹಠಮಾರಿಗಳು ಇಬ್ಬರು, ಒಂದು ನಮ್ಮ ಕೈ ಕಾಲು ಬೆರಳುಗಳ ಉಗುರು, ಇನ್ನೊಂದು ನಮ್ಮ ತಲೆಯ ಕೂದಲು. ನಾವು ಎಷ್ಟು ಕತ್ತರಿಸಿದಷ್ಟು ಅವು ಬೆಳೆಯುತ್ತಲೇ ಇರುತ್ತದೆ. ಅವು ಹಠಮಾರಿಗಳಪ್ಪ. ಅಜ್ಜಿ ಅಜ್ಜಿ ನಾನೊಬ್ಬ ಮೂರ್ಖ, ನನಗೆ ತುಂಬ ಬಾಯಾರಿಕೆ ಆಗುತ್ತಿದೆ, ನೀರನ್ನು ಕೊಡುವೆಯಾ? ಅಯ್ಯೋ ತಮ್ಮ, ಎಷ್ಟು ಸುಳ್ಳು ಹೇಳ್ತೀಯ ನೀನು? ಈ ಲೋಕದಲ್ಲಿ ಮೂರ್ಖರು ಇಬ್ಬರು, ಒಂದು ಯೋಗ್ಯತೆ ಅರ್ಹತೆ ಇಲ್ಲದಿದ್ದರೂ ರಾಜನಾಗಿರುತ್ತಾನೆ, ಇನ್ನೊಬ್ಬನು ಆ ರಾಜನನ್ನು ಮೆಚ್ಚಿಸಲು ಯೋಗ್ಯತೆ ಅರ್ಹತೆ ಇಲ್ಲದಿದ್ದರೂ ತಾನೊಬ್ಬ ಜ್ಞಾನಿ ಪಂಡಿತ ಎಂದುಕೊಳ್ಳುವ ತಿರುಗಾಡುವ ಕವಿ. ತಪ್ಪಾಯ್ತಜ್ಜಿ, ನನ್ನನ್ನು ಕ್ಷಮಿಸು. ಹಲೋ ಹಲೋ. ಎದ್ದೇಳು ಮಗು, ವಿದ್ಯೆಯಿಂದ ಜ್ಞಾನ ಸಂಪಾದನೆ ಮಾತ್ರ ಆಗಬೇಕು, ಗರ್ವ ಅಹಂಕಾರ ಆಗಬಾರದು. ನಿನ್ನ ವಿದ್ಯೆ ಪಾಂಡಿತ್ಯಕ್ಕೆ ದೊರೆತ ಮಾನ ಸನ್ಮಾನಗಳನ್ನು ನೀನು ನಿನಗೆ ಎಂದು ಭಾವಿಸಿದೆ, ಆದ್ದರಿಂದ ನಿನ್ನ ಕಣ್ಣು ತೆರೆಸುವುದು ಅವಶ್ಯವಾಗಿತ್ತು. ತೆಗೆದುಕೋ ನೀರನ್ನು.
ತಾತ್ಪರ್ಯ ಇಷ್ಟೇ. ತೆನೆ ಬಿಟ್ಟ ಗಿಡ ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ, ಫಲ ಬಿಟ್ಟ ಮರವೂ ಕೂಡ ಬಾಗುತ್ತದೆ. ಆದರೆ ಏನನ್ನೂ ನೀಡದ ಮನುಷ್ಯ ಜಂಬದಿಂದ ಬೀಗುತ್ತಾನೆ. ಬೀಗುವುದಲ್ಲ, ಜೀವನದಲ್ಲಿ ಬಾಗುವುದೇ ಸದ್ಗುಣ. ವಿದ್ಯೆಗೆ ವಿನಯವೇ ಭೂಷಣ. ಧನ್ಯವಾದಗಳು. A big round of applause to the talented group of students who just delivered the incredible script for us today. Thank you, dear children.